MKS Cup 2021. ಸ್ಟ್ರೈಕರ್ ವಿಭಾಗದಲ್ಲಿ ಶೋಯಿಬ್. ಚಂದ್ರು ಎಸೆದ ಚೆಂಡು ಕ್ಷೇತ್ರ ರಕ್ಷಣೆ ವಿಫಲತೆಯನ್ನು ಕಾಡ್ತಾ ಇದೆ. ಚೆಂಡು ಬೌಂಡ್ರಿ, 4 ಓಟದ ಸೇರ್ಪಡೆ. ಬಹಳ ಸುತ್ತಮುತ್ತ ಮತ್ತೆ ಬೌಂಡರಿ ದಾಖಲಿಸ್ತಾ ಇದ್ದಾನೆ ಶೋಯಿಬ್. ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಕುಲ್ದೀಪ್ ಕಡೆಯಿಂದ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚಂದ್ರು ಶೋಯಿಬ್ಗೆ ಮತ್ತೆ ರಿವರ್ಸ್ ಶಾಟ್. 1 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ತರದ ಮೊತ್ತ 10. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 11. MKS ಕಪ್ 2021 ಸಾಗ್ತಾ ಇದೆ. ಸಂಪ್ರಸಿದ್ಧಿ ಅಂಕಣ, 3 ದಿವಸಗಳ ಕ್ರಿಕೆಟ್ ಹಬ್ಬ. ಶಾಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಅವಕಾಶ, ಕ್ಯಾಚ್ ಮಿಸ್ ಆಗ್ತಾ ಇದೆ. ಪೊಲೀಸರ ಕೈಯಿಂದಲೂ ಕೂಡ ಚೆಂಡು ಮಿಸ್ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಪ್ರಯತ್ನಗಳು ಸಾಗ್ತಾ ಇದೆ. ಬಹಳಷ್ಟು ಕ್ರಿಕೆಟಿಗೂ ಹಾಗೂ ಪೊಲೀಸರಿಗೂ ಬಹಳಷ್ಟು ನಂಟನ್ನ ಕಾಡ್ತಾ ಇದ್ದಾವೆ. ಕಾರ್ಕಳದ ಡಿಎಸ್ಪಿ ಆದ ಜಯಂತ್ ಶೆಟ್ಟಿ ಮೈಸೂರು ರಣಜಿ ಪಂದ್ಯಾಟವನ್ನು ಆಡಿದ್ರು. ತದನಂತರ ಉಡುಪಿಯ ಡಿಎಸ್ಪಿ ಆದ ಅಣ್ಣಾಮಲೈ ಬಹಳಷ್ಟು ಲದರ್ಬಾಲ್ ಪಂದ್ಯಾಟವನ್ನು ಆಡಿದ್ರು. ಕಳೆದ ಬಾರಿ ರವಿ ಡಿ ಚಂಡನವರ್ ದಾಸನಪುರ ಪ್ರೀಮಿಯರ್ ಲೀಗ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಂದ್ಯಾಟವನ್ನು ಆಡಿದ್ರು. ಈ ರೀತಿಯಾಗಿ ಬಹಳಷ್ಟು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಕ್ರಿಕೆಟ್ ಪಂದ್ಯಾಟವನ್ನು ಆಡಿ. ಇತ್ತೀಚೆಗಷ್ಟೇ ಸತ್ಯನಾರಾಯಣ್ ಸರ್, ನೆಲಮಂಗಲ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪಂದ್ಯಾಟವನ್ನ CCL ಪಂದ್ಯಾಟದಲ್ಲಿ ಆಟವನ್ನು ಆಡಿದ್ರು. ಈ ರೀತಿಯಾಗಿ ಪೊಲೀಸರು ಹಾಗೂ ಕ್ರಿಕೆಟ್ಗೆ ಬಹಳಷ್ಟು ಅವಿನಾಭಾವ ಸಂಬಂಧ. ಬಹಳ ಸುತ್ತಮುತ್ತ ಎಸೆತ, 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ನದೀಮ್ ಅಖ್ತರ್ ಸುಂದರತ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಈ ಪಂದ್ಯದ ಪ್ರಮುಖ ಪ್ರವರ್ತಕರು ಕೂಡ MS ಕೋಲಾರ ತಂಡದ ಅನುಭವಿ ಆಟಗಾರರು. ಶ್ರೀನಿವಾಸಪುರದಲ್ಲಿ 2 ಬಾರಿ ಹೊನ್ನ ಬೆಳಕಿನ ಪಂದ್ಯಾಟ SPR ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ನಿರ್ವಹಿಸಿದ ವ್ಯಕ್ತಿ. ಮಧ್ಯೆ ಶೋಯಿಬ್ ವಿಕೆಟ್ ಪತನ. ಮೊದಲ ವಿಕೆಟ್ ಅನ್ನ ಸಂಪಿಗೆ ಪೊಲೀಸರು ಪಡೀತಾ ಇದ್ದಾರೆ. ಸದ್ದಾಂ ಹೊಸ ದಾಂಡಿಗ ಸದ್ದಾಂ ಸ್ಟ್ರೈಕರ್ ವಿಭಾಗದಲ್ಲಿ. ಹನ್ನೆರಡಕ್ಕೆ 1. ಮತ್ತೆ ರಾಘು ಈ ಬಾರಿ ಎಸೆದ ಚೆಂಡು ಬಾಲಿಸುವುದು ಮತ್ತೆ ಎಸೆದ ಫಾರ್ವರ್ಡ್ ಶಾಟ್ ಉತ್ತಮ ಕ್ಷೇತ್ರ ರಕ್ಷಣೆ.
ರನ್ಔಟ್ ಮಾಡೋ ಪ್ರಯತ್ನ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ತರದ ಮೊತ್ತ 13 for 1. The second over in progress. ಸುಂದರತೆ ಎಸೆತ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನ ಕಾಡ್ತಾ ಇಲ್ಲ. ರಾಘು ಬಹಳ ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಸಂಪಿಗೆಹಳ್ಳಿಯ ಪರವಾಗಿ ನೀಡ್ತಾ ಇದ್ದಾರೆ. ಮತ್ತೆ ರಾಘು ನದೀಮ್ಗೆ ಮುಂದೆ ಬಂದು ಆಡುವಂತ ಪ್ರಯತ್ನ. ತಟ್ಟಿಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ ನದೀಮ್ ಆಗ್ತಾ. ಹುಲ್ಲು ಹಾಸಿನ ಅಂಕಣ ಬಹುಶಃ ಲದರ್ ಬಾಲ್ ಬಹಳಷ್ಟು ಪಂದ್ಯಾಟ ನಡೆಸುವಂತ ಈ ಒಂದು ಸಂಪ್ರಸಿದ್ಧಿ ಅಂಕಣದಲ್ಲಿ ಇವತ್ತು ಟೆನ್ನಿಸ್ ಬಾಲ್ ಪಂದ್ಯಾಟ ಸಾಗ್ತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ ಸಂಪ್ರಸಿದ್ಧಿ ಅಂಕಣದಲ್ಲಿ ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಸಚಿನ್ ಮಹಾದೇವ ಸಾರಥಿ ಎಂ ಸ್ಪೋರ್ಟ್ಸ್. ಓಂಕಾರ್ ಪಟೇಲ್ ನೇತೃತ್ವದಲ್ಲಿ ಪಂದ್ಯಾಟನ ಬಿತ್ತರಿಸ್ತಾ ಇದೆ. ಲೆಗ್ ಬಾಯ್. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಈ ಪಂದ್ಯಾಟದ ಪ್ರಮುಖ ನಿರ್ಣಾಯಕರಾಗಿ ಈ ಒಂದು ಪಂದ್ಯಾಟದ ಪ್ರಮುಖ ಸಂಘಟಕರಲ್ಲಿ ಅವರಾದಂತಹ ಶಮೀರ್ ಎಲ್ಲದಕ್ಕೂ ಸೈ, ಮೈಕ್ಗೂ ಸೈ, ಅಂಪೈರ್ಗೂ ಸೈ, ಕೆಲಸ ಕಾರ್ಯಗಳಿಗೂ ಕೂಡ ಸೈ. ಎರಡು ಓವರ್ಗಳ ಮುಕ್ತಾಯಕ್ಕೆ 14. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 2. ತರದ ಮೊತ್ತ 14ಕ್ಕೆ 1. ಈ ಒಂದು ಪಂದ್ಯಾಟದ ಲೈಟಿಂಗ್ ಎ ಟು ಝಡ್ ಇವೆಂಟ್ಸ್ ಅನ್ನು ಮಾಡ್ತಾ ಇದೆ ಎಬಿ ಇವೆಂಟ್ಸ್. ರಾಜು ಮಲ್ಲಿಕಾರ್ಜುನ ಹೊಸ ಎಸೆತಗಾರ. 8 ಓವರ್ಗಳ ಪಂದ್ಯ ಸಾಗ್ತಾ ಇದೆ. ಮಧ್ಯಾಹ್ನದ ಸುಡು ಬಿಸಿಲಿಗೆ ಸ್ವಲ್ಪ ಮಟ್ಟಿಗೆ ಪೊಲೀಸರು ಕೂಡ ಬೆವರನ್ನು ಮಾಡಿಕೊಳ್ತಾ ಇದ್ದಾರೆ. ವೈಟ್ ಬಾಲ್. ಬಹಳ ಉತ್ತಮ ಎಸೆತ. ಬಹಳ ಉತ್ತಮ ಎಸೆತ. ವೈಟ್ ಬಾಲ್. ಅಕ್ರಮ ಎಸೆತದ ಸೂಚನೆ. ಬಹಳ ಉತ್ತಮ ಎಸೆತ. ಪಾಯಿಂಟ್ ಭಾಗದ ತಳ್ತಾ ಇದ್ದಾರೆ. ಸುಂದರತೆ ಹೊಡೆದ ನದೀಮ್ ಆಗ್ತಾ ದಾಡಿನ ಮುಖ್ಯನ ಬರ್ತಾ ಇದೆ. 2 ಓಟದ ಸೇರ್ಪಡೆಯಲ್ಲಿ ನದೀಮ್ ಆಗ್ತಾ ಭರವಸೆ ಆಟಗಾರ ಸ್ಟ್ರೈಕರ್ ವಿಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಸುಂದರತೆ ಎಸೆತ. ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮತ್ತೆ ಮಲ್ಲಿಕಾರ್ಜುನ ಎಸೆತ. ಚೆಂಡು ಕಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 3ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 8 ಓವರ್ಗಳ ಪಂದ್ಯಾಟ ಸಾಗ್ತಾ ಇದೆ. ಸಂಪಿಗೆಹಳ್ಳಿ ಅಧಿಕಾರಿಗಳ, ಪೊಲೀಸ್ ಅಧಿಕಾರಿಗಳ ತಂಡ ಕೂಲ್ ಸಿಪ್ ಅನ್ನು ಎದುರಿಸ್ತಾ ಇದೆ. ಒಂದೋಟದ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಮಿಸ್ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ ಸದಾಂ ಖಾತೆಗೆ.
3 ಓವರ್ಗಳ ಮುಕ್ತಾಯಕ್ಕೆ 20. ದಿ ಕಂಪ್ಲೀಷನ್ ಓವರ್ ನಂಬರ್ 3 ಸ್ಕೋರ್ 20 ಫಾರ್ 1. 20ಕ್ಕೆ 1. ಬಹಳ ಸುತ್ತಮುತ್ತ ಒಂದು ದಾಂಡಿತಾನೆ ಭಾಗದಲ್ಲಿ ಒಂದೆಡೆ ನದೀಮ್, ಇನ್ನೊಂದೆಡೆ ಸದ್ದಾಂ. ಔಟ್ ಆದಂತ ಆಟಗಾರ ಶೋಯಬ್ ಭರ್ಜರಿ 2 ಬೌಂಡ್ ದಾಖಲಿಸಿದ್ರು. ತದನಂತರ ವಿಕೆಟ್ ಒಪ್ಪಿಸಿದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ಬಸವರಾಜ್ ಎಸೆಗಾರಿಕೆ ಭಾಗದಲ್ಲಿ. ಸ್ಟ್ರೈಕರ್ ಭಾಗದಲ್ಲಿ ಸದ್ದಾಂ. ಒಂದು ಓಟದ ಸೇರ್ಪಡೆ ಸದ್ದಾಂ ಖಾತೆಗೆ. ತರದ ಮೊತ್ತ 21, 21. ಬಹಳ ಸುತ್ತಮುತ್ತ ಎಸೆತ ಶಾರ್ಟ್ ಆಗಿ ಬಿದ್ದ ಚೆಂಡು ಪುಲ್ ಮಾಡುವ ಪ್ರಯತ್ನವನ್ನ ನದೀಮ್ ಅಖ್ತರ್ ಮಾಡ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ನದೀಮ್ ಅಖ್ತರ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸದ್ದಾಂ, ಮತ್ತೆ ಬಸವರಾಜ್. ರೈಟ್ ವಿಕೆಟ್ 5 ಹೆಜ್ಜೆ ಓಡಿ ಬಂದು ಈ ಬಾರಿ ಎಸೆದ ಚೆಂಡು ಔಟ್ ರೈಜ್ ಆಗ್ತಾ ಇದೆ. ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ ನದೀಮ್ ಖಾತೆಗೆ. ಎಂಕೆಎಸ್ ಕಪ್ಸ್ ಆಗ್ತಾ ಇದೆ 2021. ಎಂಕೆಎಸ್ ಗ್ರೂಪಿನ ಮುಖ್ಯ ರೂವಾರಿಗಳು ನದೀಮ್ ಅಖ್ತರ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಸದ್ದಾಂ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಎಸೆತ ರನ್ಔಟ್ ಮಾಡೋ ಪ್ರಯತ್ನ. ಥರ್ಡ್ ಅಂಪೈರ್ಗೆ ಮನವಿಗಳು ಬರ್ತಾ ಇದೆ. ಮುಖ್ಯ ನಿರ್ಣಾಯಕ ಶಮಿ ಥರ್ಡ್ ಅಂಪೈರ್ಗೆ ಮನವಿಯನ್ನ ನೀಡ್ತಾ ಇದ್ದಾರೆ. ಬಹಳಷ್ಟು ಕ್ಲೋಸಿಂಗ್ ಡಿಸಿಷನ್ ಆ ನಿಟ್ಟಿನಲ್ಲಿ ಥರ್ಡ್ ಅಂಪೈರ್ ಸ್ವಲ್ಪ ಸಮಯವನ್ನು ಕಂಡುಕೊಳ್ತಾ ಇದ್ದಾರೆ. ಔಟ್ ಎನ್ನುವಂತ ಘೋಷಣೆ ಬರ್ತಾ ಇದೆ. ನದೀಮ್ ಅಖ್ತರ್ ಹುದ್ದಾರಿ ತಂಡದ ಪ್ರಮುಖ ಹುದ್ದಾರಿ ನೆಲಕ್ಕುರುಳ್ತಾ ಇದೆ. ತಂಡದ ಪ್ರಮುಖ ಆಟಗಾರ ನದೀಮ್ ಅಖ್ತರ್ ತರುವಂತ ಸ್ಥಾನದಲ್ಲಿ ಮತ್ತೋರ್ವ ಪ್ರತಿಷ್ಠಿತ ಆಟಗಾರ ನವೀನ್ ಗೌಡ ಅಂಕಣಗಳ ಪ್ರವೇಶವನ್ನು ಕಾಡ್ತಾ ಇದ್ದಾರೆ. ಕೊನೆಯ ಹಂತದಲ್ಲಿ ಒಂದು ಕೂದಲ ಅಂತರದಲ್ಲಿ ಔಟ್ ಆದ್ರು ನದೀಮ್ ಅಖ್ತರ್. ಕೂಲ್ ಸಿಪ್ನ ಆರಂಭಿಕ ಆಟಗಾರರು ಈಗಾಗಲೇ ಫೇಲ್ಯೂರ್ ಭಾಗದಲ್ಲಿ ಒಂದೆಡೆ ಶೋಯಿಬ್, ಇನ್ನೊಂದೆಡೆ ನದೀಮ್. ಒಂದೆಡೆ ಸದ್ದಾಂ ಇದ್ದಾರೆ, ಇನ್ನೊಂದೆಡೆ ನವೀನ್. ಮತ್ತೆ ಬಸವರಾಜ್. ಈ ಬಾರಿ ಎಸೆಂತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಓಟಗಳು ಬರ್ತಾ ಇಲ್ಲ. ಕೂಲ್ ಸೇಫ್ 4ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ.
ಇತನ್ಮಧ್ಯೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಕ್ಯಾಚ್ ಆಗೋ ಅವಕಾಶ. ಪೊಲೀಸರು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದ ಸಂಪಿಗೆ ಪೊಲೀಸರು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ದಾಂ ಹುದ್ದಾರಿ ನೆಲಕೊಳ್ತಾ ಇದೆ. ನಯಾಜ್ ಅಹಮದ್ ಅಂಕಣ ಒಳಭಾಗದಲ್ಲಿ ಮತ್ತೊಬ್ಬ ಅನುಭವಿ ಆಟಗಾರ ನಯಾಜ್. ಹೊಸ ದಾಂಡಿಗ ನಯಾಜ್ ಅಹಮದ್ ಮುಕ್ತಾಯ ಕಂಡಂತ 4 ಓವರ್ಗಳ ಮುಂದೆ ತರದ ಮೊತ್ತ 22ಕ್ಕೆ 3, 22 ಫಾರ್ 3. ಮತ್ತೆ ರಾಘು ಎಸ್ತಗಾರಿಕೆ ಭಾಗದಲ್ಲಿ ವೈಡ್ ಬಾಲ್, ಅಕ್ರಮ ಎಸೆತದ ಸೂಚನೆಗಳು ಬರ್ತಾ ಇದೆ. 23, 23. ಇತರ ಮೇಲೆ ರನ್ಔಟ್ ಮಾಡಂತ ಪ್ರಯತ್ನ. ಔಟ್ ಅನ್ನಂತ ಸೂಚನೆ. ನಯಾಜ್ ಅಹಮದ್ ಹುದ್ದಾರಿ ನೆಲಕುಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದ್ದ ಸಚಿನ್ ಮಹಾದೇವ. ಹೊಸ ಆಟಗಾರ ಸಚಿನ್, ಜೈ ಕರ್ನಾಟಕ ಬೆಂಗಳೂರು ತಂಡದ ಪ್ರಮುಖ ಆಟಗಾರ. ಎಂ ಸ್ಪೋರ್ಟ್ಸ್ ಈ ಪಂದ್ಯಾಟವನ್ನು ಬಿತ್ತರಿಸಿದ ಎಂ ಸ್ಪೋರ್ಟ್ಸ್ ನ ಮುಖ್ಯ ರೂವಾರಿ. ಅಂಕಣ ಒಳಭಾಗದಲ್ಲಿ ಸಚಿನ್. ಮತ್ತೆ ರಘು, ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್, ಅಕ್ರಮ ಎಸೆದ ಸೂಚನೆಗಳು ಬರ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ನವೀನ್ ಗೌಡ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್ ಮಹಾದೇವ. ಬಹಳ ಉತ್ತಮ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ರನ್ಔಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಈಗಾಗಲೇ 2 ಆಟಗಾರರು ರನ್ಔಟ್ ಕಂಡುಕೊಳ್ತಾ ಇದ್ದಾರೆ. ಈ ಮುಂಚೆ ನದೀಮ್, ತದನಂತರ ನಯಾಜ್ ಅಹಮದ್. 4 ವಿಕೆಟ್ ಈಗಾಗಲೇ ಕಳ್ಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಕಟ್ ಮಾಡ್ತಾ ಇದ್ದಾರೆ. ಥರ್ಡ್ ಮನೆ ಭಾಗ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ.
2 ಓಟದ ಹೆಚ್ಚುವರಿಯ ಸೇರ್ಪಡೆ. ಮೊತ್ತ 27. ಬಹಳ ಸುತ್ತಮುತ್ತ ಎಸೆತ, ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತದೆ ಪೊಲೀಸರ ತಂಡ. ಸಂಪಿಗಳ ಆಟಗಾರರು ಕ್ರಿಕೆಟ್ ನಡುವೆ ಸ್ವಲ್ಪ ಮಟ್ಟಿಗೆ ಫುಟ್ಬಾಲ್ ಕಾಲ್ಚೆಂಡಾಟವನ್ನು ಮಾಡಿ 2 ಓಟವನ್ನು ಉಳಿಸಿಕೊಡ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದ ಮತ್ತೋರ್ವ ಮಾಸ್ಟರ್ ಆಫ್ ಸೆರೆಮನಿ MC ಅಫ್ಸಾನ್ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ MKS ಗ್ರೂಪ್ ಪರವಾಗಿ ನೀಡ್ತಾ ಇದ್ದಾವೆ. ಬಸವರಾಜ್ 5 ಓವರ್ಗಳ ಮುಕ್ತಾಯಕ್ಕೆ 27ಕ್ಕೆ 4. ದ ಕಂಪ್ಲೀಟ್ ಓವರ್ ನಂಬರ್ 5 ಸ್ಕೋರ್ 27 for 4. ಇದರ ಮಧ್ಯೆ ರಿವರ್ಸ್ ಶಾಟ್, ಸಚಿನ್ ಮಹಾದೇವ. ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಸಚಿನ್ ಮಹಾದೇವ. ರಿವರ್ಸ್ ಶಾಟ್ ಮಾಡಿದ್ರೆ ಮುಖ್ಯವಾಗಿ. ತಂಡದ ಮೊತ್ತ 31. 6ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 8 ಓವರ್ಗಳ ಪಂದ್ಯ ಅಂಕಣ ಒಳಭಾಗದಲ್ಲಿ. ಸಂಪಿಗಳ್ಳೆ ಪೊಲೀಸ್ ಅಧಿಕಾರಿಗಳು ವರ್ಸಸ್ ಸ್ಕೂಲ್ ಸಿಪ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಈತನ ಮಧ್ಯೆ ಲೆಗ್ ಸ್ಟಿಕ್ ಭಾಗದಲ್ಲಿ ಬಿದ್ದಂತ ಒಂದು ಚೆಂಡು, ವೈಟ್ ಬಾಲ್. 1+1. 2 ಓಟದ ಹೆಚ್ಚುವರಿಯ ಸೇರ್ಪಡೆ. 33. ಈತನ ಮಧ್ಯೆ ಬಹಳ ಸುತ್ತಮುತ್ತ ಹೊಡೆತ, ಮಿಡುಕಡಿ ಭಾಗದಲ್ಲಿ ನವೀನ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳ ಸುತ್ತಮುತ್ತ ಹೊಡೆತ, ಬೌಂಡ್ರಿ. ಮತ್ತೆ ನವೀನ.
याने छू नवीन 6 ಓವರ್ಗಳ ಮುಕ್ತಾಯಕ್ಕೆ 61. ದಿ captain number 6 score 61. Last 2 hours remaining. 12 deliveries remaining. 12 balls remaining. ಮಲ್ಲಿಕಾರ್ಜುನ ಸಚಿನ್ಗೆ ಈ ಬಾರಿ ಎಸೆದ ಚೆಂಡು ಗೂಟಗಳ ಹಿಂದೆ ವೈಫಲ್ಯ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಸ್ಟ್ರೈಕರ್ ಚೂ ನವೀನ ಉಳಿಸ್ಕೊಳ್ತಾ ಇದ್ದಾನೆ. ಮೊತ್ತ 62. ಈ ಪಂದ್ಯದ ನೇರ ಪ್ರಸಾರ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. इतर मध्ये मತ್ತೊಂದು ಹೆಲಿಕಾಪ್ಟರ್ ಶಾಟ್. ಚೂನ್ ನವೀನ. ನೋ ಬಾಲ್. 1+6. ಅರವತ್ತೊಂಬತ್ತು 69. ಚೂ ನವೀನ ಇರುವಷ್ಟು ಕಾಲ ಪೊಲೀಸರು ಕೂಡ ತಲಬೇನೆಯ ವಿಚಾರ. ಯಾವ ಹಂತಲ್ಲೂ ಕೂಡ ಬೌಂಡರಿ ಸಿಕ್ಸರ್ ಗಳನ್ನ ಹೊಡೆಬಲ್ಲ ಹೊಸಕೋಟೆಯ ನವೀನ್ ಗೌಡ. ಮತ್ತೆ ಮಲ್ಲಿಕಾರ್ಜುನ. इतर मध्ये क्षणकाल ಗಾಳಿ ತೇಲ್ತಾ ಇದೆ. ಕ್ಯಾಚ್ ಆಗ ಅವಕಾಶ. ನವೀನ್ ಹುದ್ದಾರಿ ನೆಲಕೊಳ್ತಾ ಇದೆ. ನವೀನ್ ಗೌಡ ವಾಪಸ್ ಸಾಥಿ. ಈ ಮುಂಚಿನ ನೋಬಾಲ್ ಫೇವರೇಟ್ ನಲ್ಲಿ ನವೀನನ ಒಂದು ಉಳಿವಿಕೆ ಕೂಡ ಕಂಡು ಬರ್ತಾ ಇದೆ. ಇತರ ಮಧ್ಯೆ ಸಚಿನ್ ಔಟ್ ಆಗ್ತಾ ಇದ್ದಾರೆ. ಸಚಿನ್ ಈ ಬಾರಿ ಔಟ್. इतर मध्ये ಬಹಳಷ್ಟು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಮುಸಾಮಿಲ್. ಮುಸಾಮಿಲ್ ಮತ್ತೆ ಮಲ್ಲಿಕಾರ್ಜುನ ಟು ಮುಸಾಮಿಲ್. ಬಹಳ ಸುತ್ತಮುತ್ತ ಎಸೆತ. ಸ್ವಲ್ಪ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ. 76 76 ಸ್ಟ್ರೈಕರ್ ವಿಭಾಗದಲ್ಲಿ ಚು ನವೀನ. 7ನೇ ಓವರ್ ಚಾಲ್ತನ ಕಾಡ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಬಹಳ ಸುತ್ತಮುತ್ತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ.
ಮುಕ್ತಾಯವನ್ನು ಕಂಡಂತ ಓವರ್ಗಳ ಸಂಖ್ಯೆ 7. ದ ಕಂಪ್ಲೀಷನ್ ನಂಬರ್ 7 ಸ್ಕೋರ್ 77 for 5. ತಂಡದ ಮೊತ್ತ 77 77. ಎಸಗಾರಿಕೆ ಭಾಗದಲ್ಲಿ ಮಧುಸೂದನ್. ಇತರ ಮತ್ತೆ ಭರ್ಜರಿ ಹೊಡೆತ, ಶಿಕ್ಷಾ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ, ಕ್ಲೀನ್ ಬೌಲ್. ನವೀನ್ ಛೂ ನವೀನ್ ಔಟ್ ಆಗ್ತಾ ಇದ್ದಾನೆ. ನವೀನ್ ಗೌಡನ ವಾಪಸ್ ಸಾಥಿ. ಮತ್ತೆ ಮಧುಸೂದನ್ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಸಬ್ ಇನ್ಸ್ಪೆಕ್ಟರ್ಸ್ ಮಧುಸೂದನ್ ಯಶಸ್ಸನ್ನು ದಾಖಲಿಸ್ತಾ ಇದ್ದಾರೆ. ಹೊಸ ದಾಂಡಿಗ ಹಂಸಾ, ನಾಶಕರ ಬಾಯದಲ್ಲಿ ಮುಜಾಮಿಲ್. ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮತ್ತೆ ಕೂಲ್ ಸಿಪ್ಗೆ ಕಡಿವಾಣ ಹಾಕುವ ಪ್ರಯತ್ನದಲ್ಲಿ ಮಧುಸೂದನ್ ಯಶಸ್ವಿ. 8ನೇ ಓವರ್ ಚಾಲ್ತಾನೆ ಕಾಡ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಹಂಸಾ ಬಹುಶಃ ಒಂದೊಂದೇ ಓಟವನ್ನು ಮಾಡಿ ಮುಸಾಮಿಲ್ಗೆ ಬಿಟ್ರೆ ಮುಸಾಮಿಲ್ ಸಿಕ್ಸರ್ ಅವಕಾಶ ಇದೆ. ಕಾತರದ ಕಿರಣಗಳು ಮುಸಾಮಿಲ್ ಕಂಡುಕೊಳ್ತಾ ಇದ್ದಾನೆ. ಈಗಾಗಲೇ ಒಂದು ಭರ್ಜರಿ ಸಿಕ್ಸರ್ ಮುಸಾಮಿಲ್ ದಾಖಲಿಸಿದ್ರು ಕೂಡ. ಮತ್ತೆ ಬಿರುಸಿನ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಒಂದು ರನ್ಔಟ್ ಮಾಡೋ ಪ್ರಯತ್ನ.
ಮುಂದಿನ ವೀಕ್ಷಣೆಗಾಗಿ ಹೈದರಾಬಾದ್ನಿಂದ ಆಗಮಿಸಿದಂತ ವೀಕ್ಷಕರಣಗಾರ ರಾಷ್ಟ್ರೀಯ ಭಾಷೆಯಲ್ಲಿ ಹುಸೇನ್ ವೆಲ್ಕಮ್ ಟು ಯು. ಈಗಾಗಲೇ ಈ ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ ಸೈಯದ್ ಸಲಾವುದ್ದೀನ್ ಆಗ ಗೌಸಿಯಾ ಚೇರ್ಮನ್ ಅವರಿಗೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅವರು ವೇದಿಕತ್ತ ದಯಮಾಡಿ ಆಗಮಿಸಬೇಕಾಗಿ ಕೇಳಿಕೊಳ್ತದೆ. ಈ ಒಂದು ಪಂದ್ಯಾಟದ ಮುಖ್ಯ ಪ್ರವರ್ತಕರು ಕೂಡ ಶ್ರೀಯುತ ಸೈಯದ್ ಸಲಾವುದ್ದೀನ್ ಆಗ. ವೆಲ್ಕಮ್ ಟು ಯು ಸರ್. ಫೀಲ್ಡಿಂಗ್ ನಿಲ್ಸ್ಕೊಳ್ಳಿ. ಅಂಪೈರ್ಸ್ ಮೂವ್ ಆನ್. ಅಂಪೈರ್ಸ್ ಬೇಗ ಹೋಗಿ. ಕೆಜಿಎನ್ ಅವರು ಟಿ ಶರ್ಟ್ ಅನ್ನು ಪಡ್ಕೊಳ್ಳಿ, ಪಾಸ್ ಪಡ್ಕೊಳ್ಳಿ. ಪಾಸ್ ಇಲ್ಲ ಅಂದ್ರೆ ಗಮನಿಸಿ, ಪಾಸ್ ಇಲ್ಲದೆ ಕ್ರೀಡಾಂಗಣದಲ್ಲಿ ಪ್ರವೇಶವಿಲ್ಲ. ಮಾಸ್ಕ್ ಬಳಸಿ, ಎಲ್ಲರೂ ಸಹ ಮಾಸ್ಕ್ ಬಳಸಿ. ಬಿಬಿಎಂಪಿಯಿಂದ ಸೂಚನೆ.
Hello. Salam, namaste, sat sri akal, adab, and a very warm welcome to each and every individual present over here. I would like to welcome you all on this grand occasion of Akhtar Traders and Gausia Kulsi presents MKS Cup 2021. And here it is the exhibition match, which is going on right here, in which Sampigelli Corps taking on Kulsip 11. And as a result, so far, Sampigelli have won the toss, selected to field first in the initial innings. And managed to stop Kulsip 11 on a score of 84 runs, and 85 runs is the target set down by Kulsip 11 right in front of Sampigelli Corps. This has been an amazing tournament played here at Samprasiddhi Sports Stadium. End of the first over. After the completion of very first over, score goes to 3 without any loss. 85 runs is the target to be chased down in 8 overs. 48 legal deliveries. That was an amazing over from Sachin. Just conceded 3 runs off his first over. A great start for Kulsip 11. Still a long way to travel for Sampigelli Corps to win this game and to stand victorious over there. Nice ball, well played over to the mid-wicket area. 4 runs, was welcome boundary. Umpire signals it as 4, and what a tremendous way to start the over with a boundary. 4 runs added to the scorecard. First boundary of this inning. Beautiful delivery this time, a comeback one. Straight into the block hole area. A beautiful comeback by the bowler. Earlier it was a short of a length, and batsman managed to pull it on towards the mid-wicket area for 4 runs. And what a comeback delivery. Dot ball. Again a good delivery this time. Much pace onto that one. This has been a great bowling effort from the bowler. Hamza, the man, who is bowling his spells first in the team's second over in progress. Slow one delivery this time, and damage has been done. First wicket down. A magnificent ball to pick up this big wicket. The opening batsman departs, walking back to the pavilion. Nagaraj, the danger man, departs, and the breakthrough has been given by Hamza. What an amazing over this is turning out to be for Kulsip 11. Started off with a boundary and 2 dot balls and a wicket. Basuraj, the new man in to replace Nagaraj. They still need to build up a good partnership here if they want to win this game. Low one delivery again this time. High up in the sky. Fielder coming underneath it and picks up a blinder. Second wicket down. It's all happening here at Samprasiddhi Sports Stadium. 2 wickets in 2 balls. What an amazing fielding effort though. What an amazing fielding effort, and what an amazing bowling this by Hamza, the man with the golden arm for Kulsip 11. 2 wickets in 2 balls. He's turning out to be a match winner in this exhibition game. Kulsip 11 taking on Sampigelli Corps. Oh, what a turnaround. What an amazing turnaround for this game.
I thought that gonna be an expensive over, but what a comeback by the bowler. Started off with a boundary and picked up two crucial wickets and sent back Nagaraj and Basuraj to the pavilion. Beautiful delivery. That was a hat-trick ball though. But dot ball to end the over. A successful over comes to an end for Kuldeep 11. Hamza, the man with the golden arm, given two big breakthroughs in this over so far. End of the over after the completion of 2 overs. Score goes to 7 for the loss of 2 big wickets. Eight for the loss of 2 wickets. सलाम नमस्ते सत श्री अकाल आदाब। एक बार फिर से मैं आप सभी का स्वागत करना चाहूंगा इस ऐतिहासिक मैच में। अख्तर ट्रेडर्स और गौसिया कुलदीप प्रेजेंट्स एमकेएस कप 2021 बेंगलुरु की सरजमी पर आप देख सकते हैं पहला एग्जीबिशन मैच जो यहां पर खेला जा रहा है। कुलदीप 11 बनाम संपी गली कॉप्स। इसके चलते संपी गली कॉप्स ने टॉस जीतकर पहले गेंदबाजी का निर्णय लिया था, आमंत्रित किया था कुलदीप 11 को बल्लेबाजी के लिए और 8 ओवर में 84 रन बनाने में कामयाब हुई है कुलदीप 11 और 85 रन का लक्ष्य खड़ा किया है संपी गली कॉप्स के आगे। बॉलर नेम प्लीज, बॉलर नेम। चौरासी रन बनाने में कामयाब हुई है कुलदीप 11। 85 रन का लक्ष्य जिसका पीछा करने के लिए आई है संपी गली कॉप्स की बल्लेबाजी की जोड़ी। लेकिन बहुत ही बढ़िया गेंदबाजी का प्रदर्शन रहा था पिछले ओवर में हमजा का, जिन्होंने 2 सफलताएं दिलाई अपनी टीम को। रयान बाएं हाथ के गेंदबाज, शॉर्ट पिच डिलीवरी, पुल करना चाहते थे बल्लेबाज लेकिन कुछ ना समझ पाया और एक डॉट बॉल होता हुआ। एक बढ़िया साझेदारी की जरूरत यहां पर संपी गली कॉप्स को, यदि वो इस मैच पर अपनी विजय बनाना चाहेंगे तो। एक और शॉर्ट पिच गेंद लेग स्टंप के काफी बाहर जाती हुई, रूम बनाकर मारने का प्रयास किया था लेकिन चतुराई के साथ गेंदबाजी करते हुए रयान, लग तो ऐसे रहा है कि रूम मिल रहा है लेकिन गति का मिश्रण वहां पर। नो बॉल हो सकती है, जी हां नो बॉल, और बहुत ही बढ़िया ट्राई वहां पर देखने को मिला डीप स्क्वायर लेग पर, लेकिन 4 रन जरूर मिलेंगे। कुल मिलाकर 5 रन, एक अतिरिक्त रन का भी इजाफा होगा और इसी के साथ रेड अलर्ट आता हुआ संप्रसिद्धि स्पोर्ट्स स्टेडियम में फ्री हिट रयान के द्वारा। घुमाकर मारना चाहते थे मिड विकेट के क्षेत्र में, एक बार फिर से सीधे पैड पर लगती हुई गेंद। बढ़िया कमबैक, आसान नहीं होता है एक डॉट बॉल करना जब बल्लेबाज पूरी तरह से सक्षम हो एक बड़ी हिट लगाने के लिए, और वो फ्री हिट वो वहां पर। शॉर्ट पिच गेंद, पुल कर दिया उसे, कोई मौका नहीं फील्डर के, यहां पर फील्डर बनेंगे दर्शक। 6 रन अंपायर का इशारा, बहुत ही बढ़िया शॉट। हेलो, HMS चिन्नसंद्रा वर्सेस रॉयल स्ट्राइकर्स इस टूर्नमेंट का ಮೊದಲನೇ ಪಂದ್ಯ ಟಾಸ್ ಗಾಗಿ ಬರಬೇಕು। ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ HMS ಚಿನ್ನಸಂದ್ರ ಟೂರ್ನಿಯ ಮೊದಲನೇ ಪಂದ್ಯ, 3 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ವೈಭವಪೂರಿತವಾದಂತಹ ಒಂದು ಕ್ರೀಡಾಕೂಟ। 3 ದಿನಗಳ ಕಾಲ ಸತತ ಸುಮಾರು 17 ಪಂದ್ಯಗಳು ನಡೆಯುತ್ತೆ। ಅಖ್ತರ್ ಟ್ರೇಡರ್ಸ್ ಅಂಡ್ ಗೌಸಿಯಾ ಕುಲ್ದೀಪ್ ಪ್ರೆಸೆಂಟ್ಸ್ MKS Cup 2021।
फुल टॉस गेंद एक बार फिर से लॉग ऑन के क्षेत्र में खेल दिया इसे। 4 रन अंपायर का इशारा, बहुत ही महंगा ओवर साबित होता हुआ। MKS Akram Cup Marik 2021. Akhtar Traders and Gosia Kulsip. Royal Strikers versus HMS Chinnasandra. Not done. Scorer HMS Chinnasandra versus Royal Strikers. First match in this tournament. after the completion of After the completion of 3 overs, score goes to 31 for the loss of 2 wickets. तीसरे ओवर की समाप्ति पर स्कोर पहुंचा 31, 2 विकेट के नुकसान पर। बहुत ही बढ़िया गेंद सचिन, एक बार फिर से गेंदबाजी का कमान संभालते हुए। 1 रन से शुरुआत हुई है इस ओवर की जरूर। मैं तहे दिल से स्वागत करना चाहूंगा MRF टायर्स के ओनर असगर साहब का। तहे दिल से शुक्रिया अदा करना चाहूंगा, साथ ही साथ आपकी इस स्पॉन्सरशिप के लिए, जो कि अख्तर ट्रेडर्स और गौसिया कूल कप सिप्स प्रेजेंट्स के MKS कप 2021 के लिए जो आपने स्पॉन्सर किया है। बढ़िया गेंद, बहुत ही बढ़िया गेंद, आगे फेंकी हुई गेंद, कुछ हद तक टर्न होती हुई, लंबा शॉट लगाने का प्रयास जरूर था बल्लेबाज का, लेकिन पूरी तरीके से चूकिए और गेंद पहुंची विकेट कीपर के दस्तानों में। बढ़िया गेंद, इस बार गति में मिश्रण, धीमी गति की फेंकी हुई गेंद, बहुत ही उम्दा गेंदबाजी करते हुए सचिन। अपने पिछले ओवर में भी केवल 3 रन दिए थे सचिन ने। बहुत ही बेहतरीन गेंदबाजी के जौहर बिखेरते हुए यहां पर संप्रसिद्धि स्पोर्ट्स स्टेडियम में। एक सचिन को हमने देखा था अंतरराष्ट्रीय क्रिकेट पर, जो कि आक्रामक बल्लेबाजी में मशहूर माने जाते थे, और एक सचिन को हम यहां देख रहे हैं बेंगलुरु में, जो कि अपनी गेंदबाजी के जौहर बिखेरते हुए। कदमों का इस्तेमाल करने का प्रयास, धीमी गति की फेंकी हुई गेंद, एक बार फिर से चकमा खा गए बल्लेबाज, विकेट गवा बैठे। लंबा शॉट लगाने का प्रयास, बाहरी किनारा और सीधे एक आसान सा कैच विकेट कीपर को। तीसरा झटका लगता हुआ संपेगिल्ली कॉप्स को, और तीसरी सफलता अपने नाम की कुलदीप लेवंस ने। MKS Cup 2021. MKS Group, Kulsip, MRF Tires, MKS Transport, MKS Tractor, SCS Atmos, MK Caterers, Memos Kitchen, FH Caterers, Charisma Spa Private Limited, Koramangala, Honda. After the completion of 4 overs, score goes to 31 for the loss of 3 crucial wickets. Mallikarjun, the new man in. Beautiful delivery. Naveen starts off and high up in the sky. Fielder coming underneath it and takes easy into the safe hands. 4th wicket down, and it's all happening here. Wickets are falling down for Sampagalli Corps. They desperately wanted to have a partnership over there, but it's all about the bowlers of Kulsip 11, who is bowling an amazing spells out here. Naveen, who started his over with a wicket. What an amazing start to his and his team.
Beautiful delivery this time again towards the good length spot. And that could have been a direct hit. What an amazing backup. Beautiful piece of fielding work all around. You can witness a very good cricket here. Exceptionally great bowling, batting, and fielding efforts. Beautiful delivery this time with much pace onto that one. Great bowling effort, generating pace over there. Nicely bowled and well played on this occasion towards the long off area. Just one run to be conceded. Some Piccoli Cops need to charge up. Just 32 runs onto the board so far. They still have to travel a long distance in this game. And a slow ball again does the work. Fifth wicket down. Straight onto the bullseye. And Naveen says, you miss, I hit, buddy. The game. Hello, hello, hello. Five wickets down and the game is slipping away from the hands of some Piccoli Cops. Full toss delivery this time. Played it towards the mid-wicket area. Protection out there. Just one run to be conceded on that occasion. HMS ಚಿನ್ನಸಂದ್ರ ಪಂದ್ಯ ಮುಗಿದ ಕೂಡಲೇ ತಂಡದ ಎಲ್ಲ ಆಟಗಾರರು ಕ್ರೀಡಾಂಗಣದಲ್ಲಿ ಬಂದು ಸಾಲಾಗಿ ನಿಂತ್ಕೋಬೇಕು. ರಾಯಲ್ ಸ್ಟ್ರೈಕರ್ಸ್ ಅದೇ ರೀತಿ ಎಲ್ಲ ಕಾಮೆಂಟೇಟರ್ಸ್, ಅಂಪೈರ್ಸ್, ಎಲ್ಲ ಸಿಬ್ಬಂದಿ ವರ್ಗ. ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ HMS ಚಿನ್ನಸಂದ್ರ. ಎರಡು ತಂಡದ ನಾಯಕರು ರೆಡಿ ಇರಬೇಕು. ವೇದಿಕೆ ಮುಂಭಾಗ ಬನ್ನಿ. HMS ಚಿನ್ನಸಂದ್ರ ಹಾಗೂ ರಾಯಲ್ ಸ್ಟ್ರೈಕರ್ಸ್ ಟೂರ್ನಿಯ ಮೊದಲನೇ ಪಂದ್ಯ MKS ಕಪ್ 2021. MKS Cup 2021. ಕಾಮೆಂಟೇಟರ್ಸ್, ಅಂಪೈರ್ಸ್ ಪಂದ್ಯ ಮುಗಿದ ಕೂಡಲೇ ಕ್ರೀಡಾಂಗಣದಲ್ಲಿರಬೇಕು. After the completion of 5 overs, score goes to 34 for the loss of 5 wickets. ಓಂಕಾರ್ ಪಾಟೀಲ್, M Sports, ಹದ್ದಿನ ಕಣ್ಣು. 51 more runs required to win this game for some Piccoli Cops. Beautiful delivery, the left arm spinner. Nicely played over to the covers area. But beautiful piece of fielding work done by the short course player. Just 2 runs conceded on that occasion. Definitely saved some runs for his team. Down the leg stump, could be a wide. Yes, indeed. Wide signals umpire. One more extra run added to the scorecard. HMS ಕ್ಯಾಪ್ಟನ್ 150, 1:50ಕ್ಕೆ ಸರಿಯಾಗಿ ಟಾಸ್. 2 ಗಂಟೆಗೆ ಪಂದ್ಯ ಚಾಲನೆ. 1:45ಕ್ಕೆ ಇಲ್ಲಿ ಬಂದು ರೆಡಿ ಇರಬೇಕು. ರಾಯಲ್ ಸ್ಟ್ರೈಕರ್ಸ್ ಕ್ಯಾಪ್ಟನ್ ನದೀಮ್ ಟಿಪಿ ರೆಡಿ ಇರಬೇಕು. ತಂಡದ ಎಲ್ಲ ಆಟಗಾರರು ರೆಡಿ ಇರಬೇಕು. ಸಾಲಾಗಿ ನಿಂತ್ಕೋಬೇಕು. ಮುಖ್ಯ ವೇದಿಕೆ ಮುಂಭಾಗದಲ್ಲಿ, ಎಂಟ್ರೆನ್ಸ್ ವಿಭಾಗದಲ್ಲಿ ಸಾಲಾಗಿ ನಿಂತ್ಕೋಬೇಕು. ಆದಿಲ್ ಭಾಯ್ ಎಲ್ಲೇ ಇದ್ರು ಕ್ಯಾಮ್ರಾಮನ್ಸ್ಗೆ ವಾಟರ್ ಬಾಟ್ಲ್ ನೀಡಬೇಕು. ಆದಿಲ್ ಭಾಯ್, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆಯ ವ್ಯವಸ್ಥಾಪಕರು ಆದಿಲ್ ಭಾಯ್ ಅವರು. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಂಭವ. ಕಳಪೆ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್. ಸಂಪಿಗೆಹಳ್ಳಿ ಪೊಲೀಸ್ ಅವರ ಒಟ್ಟು ಮೊತ್ತಕ್ಕೆ. I would like to welcome Mr. Shahbaz Ahmed
who is the owner of Samad House on this grand occasion of MKS Cup 2021. I heartily welcome you, sir. बहुत ही बढ़िया गेंद, दूसरी डॉट गेंद इस ओवर की। पूरा दबाव बनाते हुए बल्लेबाजों पर बांध कर रखना चाहते हैं, अपने कलाइयों को खोलने का मौका नहीं देते वहां पर गेंदबाज कुलदीप इलेवन के। बहुत ही बढ़िया गेंदबाजी का प्रदर्शन अभी तक कुलदीप इलेवन का इस मुकाबले में। अच्छी गेंद, शॉर्ट पिच फेंकी हुई ऑफ स्टंप के काफी बाहर, निश्चित रूप से वाइड अंपायर का इशारा। जी हाँ, एक और अतिरिक्त रन का इजाफा होता हुआ। कुछ लंबे छक्के और चौकों की जरूरत यहां पर इस मौके पर संपेगिल्ली कॉप्स को, यदि इस मैच पर अपना विजय का झंडा गाड़ना है उन्हें तो। बढ़िया गेंद, पॉइंट के क्षेत्र में खेला उसे, फील्डर मौजूद वहां पर, एक ही रन से संतुष्ट होना पड़ेगा। शायद ही कुछ हो पाएगा एक और दो रन से इस मुकाबले में, क्योंकि लक्ष्य काफी बड़ा, हिमालय की तरह ऊंचाइयों को छूता हुआ लक्ष्य 85 रन का। गति में परिवर्तन एक बार फिर से, समझ नहीं पाए बल्लेबाज और सीधे विकेट कीपर के दस्तानों में जाती हुई गेंद। एक और डॉट बॉल। बढ़िया गेंद, ऑफ स्टंप के काफी बाहर, एक और वाइड। कुछ परिवर्तन करना चाहते हैं, कुछ मिश्रण करना चाहते हैं अपनी गेंदबाजी में गेंदबाज, जिसके प्रति, जिसके चलते दो वाइड गेंदें अभी तक आ चुकी हैं इस ओवर में। गुड लेंथ पर फेंकी हुई गेंद, एक बार फिर से लंबा शॉट लगाने का प्रयास, लेकिन अंदरूनी किनारा लगा बल्ले का। एक रन जरूर मिलेगा उस मौके पर। सातवां ओवर चलता हुआ, केवल एक और ओवर आना बाकी, और रन बनाने बहुत बड़े यहां पर इस मैच में। बढ़िया गेंद, स्लो वन, फील्डर उसके नीचे, और एक आसान सा कैच, एक और झटका और एक और सफलता अपने नाम करते हुए कुलदीप इलेवन के गेंदबाज। इसी के साथ ओवर हुआ समाप्त। 7वें ओवर की समाप्ति पर स्कोर पहुंचा 46। 7वें ओवर की समाप्ति पर स्कोर पहुंचा 46, 7 विकेट के नुकसान पर। आफ्टर द कंप्लीशन ऑफ 7 overs, score goes to 46 for the loss of 7 wickets. Six balls, 39 required.
to win this game for Sampagalli Corps, which is next to impossible, but this is a game of cricket. Anything can happen at any point of moment, so never lose the hope. Keep chasing the target. Wanted to go for a reverse sweep. One of the eminent personalities of this tournament, Mr. Nadeem. Beautiful delivery, full toss, beautiful catch over to the point area. What an amazing bowling effort this by Nadeem. He's a master player. Once again, high up in the sky, fielder, bowler himself came underneath it, but dropped an easy catch. But he's been an amazing player in any point of time, in any format. Mr. Nadeem, he's been the sponsor of this tournament. And he's also leading his team from the front. Kulsip 11. And doing each and everything possible over there to win this game. Down the leg stump, wide umpire signals it as one more extra run added to the scorecard. That's what I was saying, Mr. Nadeem. He's a master player on and off the field. Beautiful delivery again, a change of pace. Does the work again, dot ball again. All in They are the into some control deep pressure. बेहतरीन गेंदबाज का मसायरा नदीम अख्तर के तरफ से बेहतरीन गेंदबाज कर रहे हैं इस ओवर के बाद सब कमेंटेटर्स ग्राउंड पे रहना Kulsip won the match. Well played, everyone. It's all over for Sampagalli Corps. The curtains are coming down. And Kulsip 11 have registered their victory in this tournament. Congratulations to the entire team of Kulsip 11. I would like DJ, one sec. I would like to take this opportunity to welcome Mr. R. Sailesh Kumar sir, the advocate who is practicing for last 30 years in various courts, also represented university in cricket and now serving as the CEO of Ballari Tuskers for last 5 years. And besides that, he's also the Vice President of Indian Advocates Cricket Association and also one of the 3 selectors for Indian Advocates Cricket team for the World Cup. I would like to welcome you, sir, on this grand occasion of MKS Cup 2021. Thank you for being here and taking out your precious and